ವಿದ್ಯಾರ್ಥಿಗಳೇ, 10ನೇ ತರಗತಿಯ ಬೀಜಗಣಿತದ ಬಹುಪದೋಕ್ತಿ ಅಂತಕ್ಕಂಥದ್ದು 9ನೇ ತರಗತಿಯನ್ನು ಕಲಿತಿದೆ. 9ನೇ ತರಗತಿಯ ಮುಂದುವರೆದ ಭಾಗ ಬಹುಪದೋಕ್ತಿಯನ್ನ ಇಂಗ್ಲಿಷ್ನಲ್ಲಿ ಪಾಲಿನಾಮಿಯಲ್ ಅಂತ ಕರೀತಾರೆ. ಪಾಲಿ ಅಂದ್ರೆ ಬಹು, ನಾಮಿಯಲ್ ಅಂದ್ರೆ ಬಹುಪದಗಳನ್ನು ಹೊಂದಿರ್ತಕ್ಕಂಥಕ್ಕೆ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಈಗ ನಾವು ಬಹುಪದೋಕ್ತಿಯಲ್ಲಿ ಅತಿ ಮುಖ್ಯವಾಗಿ ಫಸ್ಟ್ ನಾವು ಬಹುಪದೋಕ್ತಿ ಅನ್ನಕ್ಕಿಂತ ಮುಂಚೆ ಬಹುಪದೋಕ್ತಿಯ ವಿಧಗಳು. ಒಂದು ರೇಖಾತ್ಮಕ ಬಹುಪದೋಕ್ತಿ, ನೆಕ್ಸ್ಟ್ ವರ್ಗಾತ್ಮಕ ಬಹುಪದೋಕ್ತಿ, ನೆಕ್ಸ್ಟ್ ಘನ ಬಹುಪದೋಕ್ತಿ. ಒಂದು ಬಹುಪದೋಕ್ತಿಯನ್ನ ನಾವು ಯಾವುದು ಸೂಚಿಸ್ತೀವಿ? ಪಿ ಆಫ್ ಎಕ್ಸ್ ಸೂಚಿಸ್ತೀವಿ. ಪಿ ಆಫ್ ಎಕ್ಸ್. ಅದು ಎಕ್ಸ್ ಅಂತಕ್ಕಂಥದ್ದು ಚರಾಕ್ಷರ. ಪಿ ಆಫ್ ಎಕ್ಸ್ ಅಂತಕ್ಕಂಥ ಏನು? ಚರಾಕ್ಷರ. ಆಯ್ತು. ಈಗ ಪಿ ಆಫ್ ಎಕ್ಸ್ ಏನು? ಚರಾಕ್ಷರ ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ಝೆಡ್ ಆಗಿರ್ಬೋದು, ಎಂ ಆಗಿ ಯಾವ್ದಾದ್ರು ಆಗ್ಬೋದು ಚರಾಕ್ಷರ. ಹಾಗೆ ಬಹುಪದೋಕ್ತಿನಲ್ಲಿ ಚರಾಕ್ಷರದ ದಾತಾಂಕ ಎಷ್ಟು ಬೇಕಾದ್ರೆ ಇರ್ಬೋದು, ಒಂದಕ್ಕಿಂತ ಎಷ್ಟಾಗಿರ್ಬೋದು. ಚರಾಕ್ಷರದ ಕನಿಷ್ಠ ಗಾತ್ರ ಎಷ್ಟು? 1. ಚರಾಕ್ಷರದ ಗರಿಷ್ಠ ಗಾತ್ರ ಎಷ್ಟು ಬೇಕಾದ್ರೆ ಇರ್ಬೋದು. ಈಗ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಯಾರಾದ್ರೂ ಹೇಳ್ತೀರಾ? ಎಕ್ಸ್ ಪ್ಲಸ್ ಬಿ ಬರೀ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರೀ ಎಕ್ಸ್ ಪ್ಲಸ್ ಬಿ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಎಕ್ಸ್ ಪ್ಲಸ್ ಬಿ. ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಈ ಎಕ್ಸ್ ಪ್ಲಸ್ ಬಿ ರೇಖಾತ್ಮಕ ಬಹುಪದೋಕ್ತಿಗೆ ಯಾರು ಉದಾಹರಣೆ ಕೊಡ್ತೀರಾ? ಎಷ್ಟು? ಬರೀ ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆ. ಐದು ಎಕ್ಸ್ ಪ್ಲಸ್ ಆಯ್ತು. ಉದಾಹರಣೆ ಕೊಡ್ತಾರೆ. 5x ಪ್ಲಸ್ 8. 5x ಪ್ಲಸ್ 8 ಅಲ್ಲಿ ಈಗ ನಾವು ಎಕ್ಸ್ ಅನ್ನೋದೇನಲ್ಲಿ ಚರಾಕ್ಷರ, ಎಕ್ಸ್ ಅನ್ನೋದೇನಲ್ಲಿ ಎ ಜಾಗದಲ್ಲಿ 5 ಚರಾಕ್ಷರ ಎಕ್ಸ್ ಇದೆ. ಹಾಗಾದ್ರೆ ಬಿ ಜಾಗದಲ್ಲಿದೆ 8. ಹೌದಲ್ರಿ? ಬಿ ಜಾಗದಲ್ಲಿದೆ 8. ಹಾಗಾದ್ರೆ ಚರಾಕ್ಷರ ಎಕ್ಸ್ ನ ಸಹಪವರ್ತನ ಸಂಖ್ಯೆ ಯಾವುದು? ಎಕ್ಸ್ ನ ಸಹಪವರ್ತನ ಎಕ್ಸ್ ಜೊತೆಗೆ ಏನಿದೆ? 5. ಚರಾಕ್ಷರ ಗರಿಷ್ಠ ಗಾತ್ರ ಎಷ್ಟಿದೆ? 1. ಚರಾಕ್ಷರ ಎಕ್ಸ್ ನ ಗರಿಷ್ಠ ಗಾತ್ರ ಎಷ್ಟಿದೆ? 1. ಇನ್ನೆರಡು ಉದಾಹರಣೆ ಕೊಡ್ತೀರಾ? ಬಾಯ್ಸಲ್ಲಿ ಕೊಡ್ತೀರಾ? ಬಾ ಕೊಡ್ಬ. ಎಕ್ಸ್ ಪ್ಲಸ್ ಪ್ಲಸ್ ಕೊಡಬೇಕು ಅಂತಿಲ್ಲ, ಮೈನಸ್ ಕೊಡ್ಬೋದು. ಬಾಯ್ಸಲ್ಲಿ ಮೈನಸ್ ಯಾರು ಕೊಡ್ತೀರಾ? ಯಾವ್ದಾದ್ರು ಕೊಡ್ರಿ, ತಪ್ಪೇನಿಲ್ಲ. ಎಕ್ಸ್ ಕೊಡ್ಬೇಕು ಅಂತಿಲ್ಲ ಚರಾಕ್ಷರ, ಮೈನಸ್ ಕೊಡ್ಬೋದು, ವೈ ಕೊಡ್ಬೋದು. ಬಾಯ್ಸಲ್ಲಿ ಮತ್ತೆ ಕೊಡಬಾರ್ದು. ಚರಾಕ್ಷರ ಎಕ್ಸ್ ಅಲ್ಲಿ ಬಿಟ್ಟು ಬೇರೆ ಕೊಡು. ಎರಡಿಗೆ ಮೈನಸ್ 8 ಕೊಟ್ಟಾಗ ಎಕ್ಸ್ ಬದ್ ಏನ್ ಬರ್ತದೆ? ಚರಾಕ್ಷರ ಎಕ್ಸ್ ಬದ್ ಎ ಬಂತು. ಎಕ್ಸ್ ಬದ್ ಏನ್ ಬರ್ತದೆ? ಆಯ್ತಾ? ಎ ಜಾಗದಲ್ಲಿ ಏನಿದೆ? 2. ಎಕ್ಸ್ ಬದ್ ಏನಿದೆ? ಎ. ಬಿ ಬದಲು ಮೈನಸ್ 5. ಆಯ್ತಾ? ನೆಕ್ಸ್ಟ್ ವರ್ಗಾತ್ಮಕ ಸಮೀಕರಣದ ಆದರ್ಶ ರೂಪ ಯಾರು ಬರ್ತೀರಾ? ಬರ್ತೀಯಾ? ಬರೀ ವರ್ಗಾತ್ಮಕ ಸಮೀಕರಣದ ಆದರ್ಶ ರೂಪ ax² + bx + c. ಆಯ್ತಾ? ಬಾ ax² + bx + c ಇದು ವರ್ಗ ಬಹುಪದೋಕ್ತಿಯ ಏನು? ಆದರ್ಶ ರೂಪ. ಇಲ್ಲಿ ಚರಾಕ್ಷರದ ಗರಿಷ್ಠ ಗಾತ್ರ ಎಷ್ಟಿದೆ? ಚರಾಕ್ಷರದ ಗರಿಷ್ಠ ಗಾತ್ರ 2 ಇದ್ರೆ
ನಾವು ಏನ್ ಬರ್ತಾರೆ ನಾವು ಆಯ್ತಾ. ನೆಕ್ಸ್ಟ್ ಘಾತಾಂಕ 2 ಮತ್ತು ಘಾತಾಂಕ 1 ಇದೆ. ಆದ್ರೆ ವರ್ಗ ಬಹುಪದೋಕ್ತದಲ್ಲಿ ಚರಾಕ್ಷರ ದೃಷ್ಟಿಗಾತ 2 ಇರಲೇಬೇಕು. ಒಂದು ಇಲ್ಲದೆ ಇದ್ರೂ ಹಿಡಿಯುತ್ತೆ, ಒಂದು ಇದ್ರೂ ಹಿಡಿಯುತ್ತೆ, 2 ಇರಲೇಬೇಕು. ಎಕ್ಸ್ ಘಾತಾಂಕ 1 ಇದ್ರೂ ಇರ್ಬೋದು, ಇಲ್ಲದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಇದಕ್ಕೆ ಯಾವ ಉದಾಹರಣೆ ಕೊಡ್ತೀರಾ? ಬಹಳ ಈಸಿಯಾಗಿ ಕೊಡ್ಬೋದು, ಹಲವಾರು ಉದಾಹರಣೆ ಕೊಡ್ತೀನಿ. ಹಾ ಕೊಡ್ತೀಯಾ? ಬಾ ಕೊಡ ಚೆಕ್ ಮಾಡ್ತಾರೆ. ಆಮೇಲೆ ಕೊಡುತ್ತೆ ವಿಡಿಯೋ ಚೆನ್ನಾಗ್ತಿದೆ. 2y² - 3y + 4. ಚರಾಕ್ಷರ ಯಾವುದಿದೆ? ಚರಾಕ್ಷರ ಯಾವುದಿದೆ? y ನ ಗರಿಷ್ಠ ಘಾತ ಎಷ್ಟಿದೆ? 7. ಆಯ್ತಾ? a ಬೆಲೆ ಎಷ್ಟು? 7. ಹೌದಾ? a ಬೆಲೆ ಎಷ್ಟು? 7. b ಬೆಲೆ ಎಷ್ಟು? 3. c ಬೆಲೆ 4. ಆಯ್ತು, ನೀವ ಲಾಸ್ಟ್ ಇದ ಮೇಲೆ ಇದ ಎ ಬೆಲೆ ಎಷ್ಟು? ಇದನ್ನ ಹೋಲಿಕೆ ಮಾಡ್ಕೊ. ಎ ಬೆಲೆ 2, ಬಿ ಬೆಲೆ -3, ಸಿ ಬೆಲೆ -4. ಕಣ್ಣಿಗೆ ಕಾಣ್ತಕ್ಕಂಥ ನೋಡೋಣ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಎ ಬೆಲೆ 2, ಬಿ ಬೆಲೆ -3, ಸಿ ಬೆಲೆ 4. ಆಯ್ತು, ಚರಾಕ್ಷರ ಕಾಣಿದ್ರಲ್ಲಿ ಎಕ್ಸ್ ಮತ್ತು ವೈ ಎಕ್ಸ್ ಇರಬೇಕು ಅಂತೇನಿಲ್ಲ. ಇಲ್ಲಿ ಘಾತಾಂಕ 2 ಮತ್ತು ಘಾತಾಂಕ 1 ಎರಡೂ ಇದೆ. ಘಾತಾಂಕ 2 ಮತ್ತು ಘಾತಾಂಕ 1 ಎರಡೂ ಇದೆ. ಆದ್ದರಿಂದ ಯಾರಿಗಿದು ವರ್ಗ ಬಹುಪದೋಕ್ತಿ ಉದಾಹರಣೆ. ಆಯ್ತು, ಬರೀ ಘಾತಾಂಕ 2 ಚರಾಕ್ಷರದ ಗರಿಷ್ಠ ಘಾತ 2 ಇರ್ತಕ್ಕಂಥ ಉದಾಹರಣೆ ಕೊಡ್ತೀರಾ ನೋಡೋಣ. ಘಾತಾಂಕ 2 ಅಂದ್ರೆ dx ಅನ್ನು ಹೊರತುಪಡಿಸಿ ax ಮತ್ತು c ಇರ್ತಕ್ಕಂಥದ್ದು ಯಾರು ಗೊತ್ತಿರ್ತಾನೆ? ಇದು ನಾನು ಕೊಡ್ತೀನಿ ನೋಡ್ರಿ. ಈಗ 2x² - 4 ಅಂತ 2x² - 4 a ಎಷ್ಟು? 7. ಇಲ್ಲಿ a ಜಾಗದಲ್ಲಿ 2 ಇದೆ. b ಎಷ್ಟು? b ನಲ್ಲಿ b ಏನಾಗಿದೆ? b ನಲ್ಲಿ c ಬೆಲೆ ಎಷ್ಟು? -4. a ಎಷ್ಟು? 7. b ಎಷ್ಟು? c ಎಷ್ಟು? -4. ಆಯ್ತಾ? ಇದೇ ರೀತಿ ನೀವು ಒಂದು ಉದಾಹರಣೆ ಕೊಡ್ತೀರಾ? ಬಾಯ್ ಸರಿ ಬಾಯ್ 3x² - 6 ಕೊಡ್ತೀನಾ? ಬಾ ಬಾ ಹೇಳ್ಕೊಡ್ತೀನಿ ಬಾ. ಸರ್ ನೀವು ಉದಾಹರಣೆ ಬರೀ 3x² - 6. ಇಲ್ಲಿ bx ಇದೆ ನೋಡ್ರಿ, b ಬೆಲೆ ಇಲ್ಲ, ಚರಾಕ್ಷರ x ಇಲ್ಲ ಇಲ್ಲಿ. ಆದ್ರೂ ಸಹಿತ ಇದು ಯಾರ ಉದಾಹರಣೆ? ಇದು ವರ್ಗಾತ್ಮಕ ಬಹುಪದೋಕ್ತಿಗೆ. ಯಾಕೆ? ಗರಿಷ್ಠ ಘಾತ ಎಷ್ಟಿದೆ? 2. ಎಸ್ ನ ಗರಿಷ್ಠ ಘಾತ 2 ಇದೆ. ಆದ್ದರಿಂದ ಇದು ವರ್ಗ ಬಹುಪದ, ಹೌದಲ್ವಾ? ಆಯ್ತು, ಇಲ್ಲಿ ಎ ಬೆಲೆ ಎಷ್ಟು? 3. ಬಿ ಬೆಲೆ ಎಷ್ಟು? 0. ಸಿ ಬೆಲೆ ಎಷ್ಟು? ಆಯ್ತಾ? ಎ 3, ಬಿ ಬೆಲೆ 0, ಸಿ ಬೆಲೆ -4. ಇನ್ನೊಬ್ರು ಯಾರಾದ್ರು ಕೊಡ್ರಿ ನೋಡೋಣ. ಲಾಸ್ಟ್ ಪಿಕ್ಚರ್ ಅಲ್ಲಿ ಯಾರು ಕೊಡ್ತೀರಲ್ಲಿ? ಇದಕ್ಕೆ ಒಂದು ಉದಾಹರಣೆ ಕೊಡ್ರಿ. ಇಲ್ಲ ಶಾಂತಲ್ ಬಾ ಬಾ ಬನ್ನಿ ಬಾ, ಹೇಳ್ಕೊಡ್ತೀನಿ ಬಾ, ಗಾಬರಿ ಕೊಡ್ಬೇಡ ಬಾ ಬರೇ. ನೋಡಿ ಬರೀ ನೋಡಿ ಇಲ್ಲಿ 4x² - 5 ಆಗುತ್ತಾ? ಹೌದಲ್ರಿ? ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಇಲ್ಲಿ x² ಇದೆ ಅಲ್ಲಪ್ಪ, ಇಲ್ಲಿ y² ಇದೆ, x² ಇದೆ, x² ಇದೆ, x² ಇದೆ. ಆದ್ದರಿಂದ ಇದು ಏನಿದು? ವರ್ಗ ಬಹುಪದೋಕ್ತಿಗೆ a ಜಾಗದಲ್ಲಿ ಎಷ್ಟಿದೆ? b ಇಲ್ಲ, b ಇಲ್ಲ. ಯಾಕಂದ್ರೆ
ಧನಾಂಶ x ಇಲ್ವಲ್ಲ, ಹಾಗಿದ್ರೆ c ಎಷ್ಟು? ಮೈನಸ್ 5. ಇನ್ನೊಂದು ಯಾರು ಉದಾಹರಣೆ ಕೊಡಿ, ಇನ್ನೊಂದು ಯಾರು ಉದಾಹರಣೆ ಕೊಡಿ. ಸರ್ ಆಯ್ತಾ? ಅವರು ಹೋದ್ಸರಿ 9 ಅಂದ್ರೆ ನಾವು ನನ್ನ ಕ್ಲಾಸ್ಗೆ 15 ಡೇಸ್ ಒಂದು ವಿಡಿಯೋ ಮಾಡಬೇಕು, ಒಂದು ಆಕ್ಟಿವಿಟಿ ಮಾಡಿ ನಮ್ಮಲ್ಲಿ ಜೆಡಿ ಆಗಿರೋ ನೀವು ಬಂದವ ನೀವು ಬಂದಲ್ಲ ಯಾರಿಗೆ ಬಂದಲ್ಲ ಯಾರು ಬರಬೇಕು? ಸಾಕು ಅಲ್ಲಿ What is it?
ರೇಖಾತ್ಮಕ ಆಯ್ತು, ವರ್ಗಾತ್ಮಕ ಆಯ್ತು. ನೆಕ್ಸ್ಟ್ ಧನ ಬಹುಪದೋಕ್ತಿ. ಧನ ಬಹುಪದೋಕ್ತಿಯ ಆದರ್ಶ ರೂಪ ಏನ್ ಬರುತ್ತೆ? ಬರ್ತೀಯಾ? ಬರೀ ಘನ ಬಹುಪದೋಕ್ತಿ ಆದರ್ಶ ರೂಪ ಬರೀ. ಗಮನಿಸಿದ್ದೇನೆ. ಚರಾಕ್ಷರದ ಗರಿಷ್ಠಘಾತ ಎಷ್ಟಿದೆ? ಚರಾಕ್ಷರದ ಗರಿಷ್ಠಘಾತ ಎಷ್ಟಿದೆ? ಆದ್ದರಿಂದ ಇದೇನ್ ಪ್ರಶ್ನೆ ನಾವು ಘನ ಬಹುಪದೋಕ್ತಿ. ಚರಾಕ್ಷರದ ಗರಿಷ್ಠಘಾತ 3 ಇದೆ, ಆದ್ದರಿಂದ ನಾವು ಘನ ಬಹುಪದೋಕ್ತಿ ತರುತ್ತೀವಿ. ಆಯ್ತಾ? ಈಗ ವರ್ಗ ಬಹುಪದೋಕ್ತಿನಲ್ಲಿ ಎಕ್ಸ್ ಮಾತ್ರ ಸಾಧನೆ ಮಾಡ್ತೀವಿ. ಎಕ್ಸ್ ಇಲ್ಲದೆ ನಡೆದಿದೆ. ಇಲ್ಲೂ ಸಹಿತ ಧನ ಬಹುಪದೋಕ್ತಿನಲ್ಲಿ ಎಕ್ಸ್ ಘಾತಾಂಕ 3 ಇರಲೇಬೇಕು. ಎಕ್ಸ್ ಘಾತಾಂಕ 3 ಇರಲೇಬೇಕು. ಅಂದ್ರೆ ಚರಾಕ್ಷರದ ಗರಿಷ್ಠಘಾತ 3 ಇರಲೇಬೇಕು. ಹಾಗಿದ್ರೆ ಮಾತ್ರ ನಾವು ಏನ್ ಕರಿತೀವಿ? ಅದನ್ನ ಧನ ಬಹುಪದೋಕ್ತಿ. ಈಗ ಇದು ಇದ್ರೂ ಇರ್ಬೋದು, ಇಲ್ಲದೆ ಇರ್ಬೋದು. ಹೌದಲ್ವಾ? ಇದ್ರೂ ಇರ್ಬೋದು, ಇಲ್ಲದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಏನ್ ಬರ್ತೀನಿ? ಎಂ ಕ್ಯೂಬ್ ಅಂತ ಬರುತ್ತೆ. ಎಂ ಅನ್ನೋದೇನದು? ಚರಾಕ್ಷರ. ಎಂ ಅನ್ನೋದೇನದು? ಆಯ್ತಾ? ಎಂ ನ ಗರಿಷ್ಠ ಘಾತ ಎಷ್ಟಿದೆ? ಹಾಗಾದ್ರೆ ಎ ಬೆಲೆ ಎಷ್ಟು? ಎ ಬೆಲೆ ಬಿ ಬೆಲೆ ಸಿ ಬೆಲೆ ಡಿ ಬೆಲೆ ಎ ಬಿಟ್ಟು ಬಿ ಸಿ ಡಿ 3 0 ಆಗಿದೆ. ಆದ್ದರಿಂದ ಈ ಎಂ ಕ್ಯೂಬ್ ನಾವಿಲ್ಲಿ ಹೋಲಿಕೆ ಮಾಡಿದ್ರೆ ಚರಾಕ್ಷರ ಎಕ್ಸ್ ಕ್ಯೂಬ್ ಇದೆ, ಎಂ ಕ್ಯೂಬ್ ಇದೆ. ಎ ಬೆಲೆ ಎಷ್ಟು? 1. ಬಿ ಬೆಲೆ ಇಲ್ಲ, ಸಿ ಬೆಲೆ ಇಲ್ಲ, ಡಿ ಬೆಲೆ. ಹೌದಲ್ರಿ? ಇನ್ನೊಂದು ಉದಾಹರಣೆ ಕೊಡ್ತೀನಿ. ಏನು? ಎಕ್ಸ್ ಕ್ಯೂಬ್ ಮೈನಸ್ 27 ಅಂತಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ 27. ಈಗ ನೋಡಿ, ಇದು ಸಹಿತ ಘನ ಬಹುಪದೋಕ್ತಿನೇ. ಏನೇನಿಲ್ಲ ಯಾರು ಹೇಳ್ತಾರೆ? ಏನಿಲ್ಲ ಹೇಳ್ಬೇಕು. ಸಿ ಬೆಲೆ ಇಲ್ಲ ಅಂದ್ರೆ ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಇಲ್ಲ. ನಾವು ಬಿ ಮತ್ತು ಸಿ ಅದರಂಗಿಲ್ಲ, ಚರಾಕ್ಷರ ಹೇಳ್ಬೇಕು. ಎಕ್ಸ್ ಸ್ಕ್ವೇರ್ ಇಲ್ಲ ಮತ್ತು ಎಕ್ಸ್ ಇಲ್ಲ. ಎಕ್ಸ್ ಘಾತಾಂಕ 2 ಇಲ್ಲ, ಎಕ್ಸ್ ಘಾತಾಂಕ 1 ಇಲ್ಲ. ಹಾಗಾದ್ರೆ ಏನಿದೆ? ಎ ಮತ್ತು ಡಿ ಇದೆ. ಏನ ಬೆಲೆ ಎಷ್ಟು? ಏನ ಬೆಲೆ? ಎ ಬೆಲೆ ಎಷ್ಟು? ಬಿ ಬೆಲೆ ವೆರಿ ಗುಡ್. ಸಿ ಬೆಲೆ ವೆರಿ ಗುಡ್. ಡಿ ಬೆಲೆ -27. ಇದು ಬಿ ಬೆಲೆ, ಇದು ಸ್ಥಿರಾಂಕ. ಡಿ ಬೆಲೆ ಎಷ್ಟು? -27. ಆಯ್ತಾ? ಆಯ್ತು. ಇದೇ ರೀತಿ 2 ಉದಾಹರಣೆ ಬರೀತೀರಾ? ಒಂದ್ 2 ಉದಾಹರಣೆ ನೀವು ಬಾಯ್ಸಲ್ಲಿ ಹೇಳ್ಕೊಡ್ತೀನಿ ಬರ್ರಿ. ಬಾರ ರೆಡಿ. ಧನ ಬಹುಪದೋಕ್ತಿ ಉದಾಹರಣೆ ಬರೀ. ಆತನ ಬರಿಬೇಡ, ನಾನ್ ಬಂದ ಆತನ ಬರಿಬೇಡ. ಈಗ ನಾನು ತೋರಿಸ್ಕೊಡ್ರಪ್ಪ, ಒಂದು ನಿಮಿಷ ನೋಡಿ. ಆ ಕಡೆ ಈ ಕಡೆ ಬಾರ ಇದೆ, ಈ ಕಡೆ ಬಾರಿ. ಈ ನಾ ಬರೀತೀನಿ. 2 ಎಂ ಕ್ಯೂಬ್ ಪ್ಲಸ್ 5 ಎಂ ಸ್ಕ್ವೇರ್ ಮೈನಸ್ 8 ಅಂತ ಬರುತ್ತೆ. ಹಾಕ್ಬೋದಾ? ಇಲ್ಲಿ ಚರಾಕ್ಷರ ಎಂ ಇದು ಗರಿಷ್ಠ ಘಾತ ಎಷ್ಟಿದೆ? ಎಂ ಗರಿಷ್ಠ ಘಾತ ಎಷ್ಟಿದೆ? ಚರಾಕ್ಷರ ಎಂ ಗರಿಷ್ಠ ಘಾತ ಎಷ್ಟಿದೆ? ಅರ್ಥ ಆಗ್ತಿದೆ ಮಕ್ಕಳ? ಆಯ್ತು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಸಹಿತ ಎಂ ಸ್ಕ್ವೇರ್ ಇದೆ. ಆದ್ರೆ ಏನಿಲ್ಲ? ಸಿ ಇಲ್ಲ. ಎಕ್ಸ್ ಚರಾಕ್ಷರ ಗರಿಷ್ಠ ಘಾತ 1 ಇಲ್ಲ. ಹೌದಲ್ಲ? ಎ ಎಷ್ಟಪ್ಪ? 2. ಬಿ ಎಷ್ಟು? 5. ಸಿ 0. ಡಿ ವೆರಿ ಗುಡ್. ಡಿ ಎಷ್ಟು? -5. ಆಯ್ತು ನೋಡಿ. ಇದೇ ರೀತಿ ಬಾಯ್ಸ ಮತ್ತೆ ಬರ್ತದೆ ಉದಾಹರಣೆ. ಎದುರು ಅವಶ್ಯಕತೆ ಇಲ್ಲ.
ಎದುರ ಅವಶ್ಯಕತೆ ಇಲ್ಲ. ಬಾಯ್ಸಲ್ಲಿ ಗರ್ಲ್ಸಲ್ಲಿ ಬರ ಬೇರೆ ಬರ ನೋಡಿ ಇಲ್ಲಿ ವೆರಿ ಗುಡ್. ವೆರಿ ಗುಡ್. 5x³ ಮೈನಸ್ 4x² ಪ್ಲಸ್ 2x ಮೈನಸ್ √ ಆಯ್ತಾ? ಇಲ್ಲಿ ನೀವು ಹೇಳ ಇದ್ದ ಮೇಲೆ ಬಾಯ್ ಅಲ್ಲೇ ಹೇಳ್ತಾರೆ ಹೇಳಿಲ್ಲ. ಎ ಬೆಲೆ ಎಷ್ಟಮ್ಮ? ಎ ಬೆಲೆ ಎಷ್ಟು? ಬಿ ಬೆಲೆ -4. ಸಿ ಬೆಲೆ ಪ್ಲಸ್ ಅಂತ ಕೇಳೋ ಅವಶ್ಯಕತೆ 2 ಅಷ್ಟೇ. ಡಿ ಬೆಲೆ ಎಷ್ಟು? ಮೈನಸ್ √ 2. ದಾವಣ ತಿಂತಿದೆಯಾ ಏನಮ್ಮ? ಇನ್ನೊಂದು ಉದಾಹರಣೆ ಆಗ್ಬೇಕು. ಇನ್ನೊಂದು ಉದಾಹರಣೆ ಪವಿತ್ರ ಬಾಯ್ಸ್ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಅವ್ನು ಲೀಡರ್ ಇದ್ದಾನೆ, ನೇಮ್ ಸುತ್ತಿಲ್ಲ. ಬಾಯ್ಸ್ ಬರೀತೀರಪ್ಪ? ಬರೀ ಬಾ ಬಾ ಬರೀ ಬರೀ ಬಾ. ನೋಡಿ (6y³ ಪ್ಲಸ್ 25x² ಪ್ಲಸ್ 6x ಮೈನಸ್ 15. ಆಯ್ತಾ? ಎ ಬೆಲೆ ಎಷ್ಟು? ಬಿ ಬೆಲೆ ಎಷ್ಟು? ಸಿ ಬೆಲೆ ಎಷ್ಟು? ಡಿ ಬೆಲೆ ಎಷ್ಟು? ಅರ್ಥ ಆಗ್ತಿದೆಯಲ್ಲ? ಆಯ್ತು. ಈಗ ನಾವು ಬಹುಪದೋಕ್ತಿನಲ್ಲಿ ಗರಿಷ್ಠ ಘಾತ ಹೊಂದಿರತಕ್ಕಂತ ಕೆಲವು ಉದಾಹರಣೆ ನೋಡಿದ್ವಿ. ಚರಾಕ್ಷರದ ಗರಿಷ್ಠ ಘಾತ ಇರತಕ್ಕಂಥ ಉದಾಹರಣೆ ನೋಡಿದ್ವಿ. ಚರಾಕ್ಷರದ ಗರಿಷ್ಠ ಘಾತ 3 ಇರತಕ್ಕಂಥ ಉದಾಹರಣೆ ನೋಡಿದ್ವಿ. ಒಂದಿದ್ರೆ ಏನದು? ಎರಡಿದ್ರೆ ಮೂರಿದ್ರೆ ಆಯ್ತಾ? ಧನಾತ್ಮಕ ಬಹುಪದ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮಕ್ಕಳ, ಈಗ ನಾವು ರೇಖಾತ್ಮಕ, ವರ್ಗಾತ್ಮಕ ಮತ್ತು ಧನಾತ್ಮಕ ಬಹುಪದೋಕ್ತಿ ನಕ್ಷೆ ಹೇಳಿದೆ ನಿಮಗೆ. ನಕ್ಷೆಯಲ್ಲಿ ನಾವು ಯಾವ ರೀತಿ ಬರುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಕ್ಷೆ ಹಾಕಿದ್ರೆ ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ನಕ್ಷೆ ಎಷ್ಟು ಯಾರು ಹೇಳ್ತೀರಾ? ಅದು ಹೇಳ್ತೀಯಾ? ರೇಖಾತ್ಮಕ ವೆರಿ ಗುಡ್. ಆಯ್ತಾ? ಅದೇ ರೇಖಾತ್ಮಕ ಇನ್ನೊಂದು ಯಾರು ಹಾಕ್ತೀರಾ? ಬರಪ್ಪ ಹೇಳಿ. ನಮ್ಮ ಸಂಜೆ ಆಗ್ತೇನೆ ಕಾಪ್ತಾ ಒಟ್ಟು ಏನು ಎಕ್ಸ್ ಅಕ್ಷವನ್ನ ಚಲಿಸಬೇಕು. ಎಕ್ಸ್ ಅಕ್ಷವನ್ನ ಒಂದು ಬಿಂದುವಿನಲ್ಲಿ ಚಲಿಸಿದ್ರೆ, ಟಚ್ ಮಾಡಿದ್ರೆ ಅದು ಏನ್ ಕರ್ತೀರ ನಾವು? ರೇಖಾತ್ಮಕ. ಇನ್ನೊಂದು ಯಾರು ಆಗ್ತೀರಾ? ಆಗ್ತೀಯಾ? ಬಾರಪ್ಪ ಸಾಗರ್, ಬಾರಪ್ಪ ಬಾ 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 ಬಾ.
ಅಂತಿಲ್ಲ, ಹಿಂಗೊಂದು ಎಳೆ ಹಿಂಗೆ ಬರ. ಇದೆಲ್ಲ ಎಲ್ಲಿ ಹೋಗ್ಬೇಕು ಅಂತಿಲ್ಲ, ಅಲ್ಲಿ ಹೋಗ್ಬೇಕು ಅಂತಿಲ್ಲ. ಹಾ, ಏನ್ ಹೇಳಿದೆ ನಿಮ್ಗೆ? ಇದೆಲ್ಲ ಅಲ್ಲಿ ರೇಖಾತ್ಮಕಕ್ಕೆ ಅಷ್ಟೇ. ಇದ್ರೆ ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆ ಯಾವ ಸರಳ ರೇಖೆ ಆಗಿದೆ ಅಂತ ಹೇಳಿದ್ವಿ. ರೇಖಾತ್ಮಕ ಬಹುಪದೋಕ್ತಿ ನಕ್ಷೆ ಸರಳ ರೇಖೆ ಆಗುತ್ತೆ. ಎಕ್ಸ್ ಅಕ್ಷವನ್ನ ಒಂದು ಬಿಂದುವಿನಲ್ಲಿ ಮಾತ್ರ ಏನ್ ಮಾಡೋದು? ಛೇದಿಸುತ್ತೆ. ಆಯ್ತು. ಅಕಸ್ಮಾತ್ ನಕ್ಷೆ ಈ ತರ ಇದ್ರೆ ರೇಖಾತ್ಮಕ ಸಮೀಕರಣ ಆಯ್ತು. ಮೇಲೆ ಕೆಳಗಿದ್ರೆ ನಾವು ಸೂಚಿಸ್ತೀವಿ ಎಕ್ಸ್ ಎಕ್ಸ್ ಡ್ಯಾಶ್ ವೈ ಈಗ ಇದರ ಸಹಿತ ಆಯ್ತು. ರೇಖಾತ್ಮಕ ನೋಡೋದು ವರ್ಗಾತ್ಮಕಕ್ಕೆ ಬರ. ವರ್ಗಾತ್ಮಕ ಭಾಷೆ ವರ್ಗಾತ್ಮಕಕ್ಕೆ ಹಾ ಎಷ್ಟು ನೋಡುತ್ತೆ ವರ್ಗಾತ್ಮಕ ಬಹುಪದೋಕ್ತಿ ಪರೀಕ್ಷೆ ಕೆಳಗೆ ಕೇಳ್ತಾರೆ. ಆಯ್ತಾ? ಇದು ಎಕ್ಸ್ ಅಕ್ಷವನ್ನ ಎಷ್ಟು ವಿತರಿಸುತ್ತೋ ಎಕ್ಸ್ ಅಕ್ಷವನ್ನ ಎರಡು ಬಿಂದು ಏನ್ ಮಾಡಿದ್ರು? ಆದ್ದರಿಂದ ಇದು ಯಾವ್ದಿದು? ಇದು ಇರಬೇಕು ವರ್ಗಾತ್ಮಕ ನಕ್ಷೆ. ನೆಕ್ಸ್ಟ್ ಬಾಯ್ ಬರ. ನೆಕ್ಸ್ಟ್ ನೋಡಿ ತಪ್ಪು. ಇದು ವರ್ಗಾತ್ಮಕ ಅಲ್ಲ. ಇದು ಬರ ಮುಂದೆ ಬರ. ತಪ್ಪಾಗ್ತದೆ, ತಪ್ಪಾಗ್ತದೆ. ನಾನು ಬಹಳ ಫೇಮಸ್ ಆಗಿ ಹೇಳ್ಕೊಟ್ಟಿದ್ದೆ ನಿಮಗೆ, ಬಹಳ ಫೇಮಸ್ ಆಗಿ ಹೇಳ್ಕೊಟ್ಟಿದ್ದೆ. ಹಾ ವೆರಿ ಹೇಳ ಏನದು? ಎಷ್ಟು ಬಿಂದು ಛೇದಿಸಿದೆ ಎಕ್ಸ್ ಅಕ್ಷವನ್ನ? ಎಕ್ಸ್ ಅಕ್ಷವನ್ನ ಎರಡು ಬಿಂದು ಏನ್ ಮಾಡಿದ್ರು? ಹೌದಲ್ವಾ? ಇದು ಉಲ್ಟಾ ಆಯ್ತು. ಸೀದಾ ಇರತಕ್ಕಂಥದ್ದು. ಏನ್ ಕಲ್ತಿದ್ದಾರೆ? ವೆರಿ ಗುಡ್. ಹೌದಲ್ರಿ? ಯು ಶೇಪ್ ಬರ್ತದೆ. ಹೌದಲ್ವಾ? ಯು ಶೇಪ್ ನೋಡ್ರಲ್ಲಿ ಬೇಕಾದ್ರೆ ಹಿಂಗೆ ಹಾಕ್ಬೋದು. ಎರಡು ಬಿಂದುಗಳು ಹೌದಲ್ರಿ? ವಿರುದ್ಧ ಹಾಕೋದು ಸೀಕರಣ ಹಾಕೋದು ಅದು ಕರೆಕ್ಟೇ. ಫಸ್ಟ್ ಹಾಕೋದು ಇದು ಸರಿನೇ. ಒಟ್ಟು ಎಕ್ಸ್ ಅಕ್ಷವನ್ನ ಎರಡು ಬಿಂದುವಿನಲ್ಲಿ ಛೇದಿಸಿದ್ರೆ ಅದು ಯಾವ ಬಹುಪದೋಕ್ತಿಗೆ? ಬಹುಪದೋಕ್ತಿಯ ನಕ್ಷೆ. ಆಯ್ತಾ? ಆಯ್ತು. ಇದನ್ನ ಎಲ್ಲಿ ಛೇದಿಸುತ್ತೋ ಎಕ್ಸ್ ಅಕ್ಷವನ್ನ ಎಲ್ಲಿ ಛೇದಿಸ್ತದೆಯೋ ಆ ಬಿಂದುಗಳನ್ನ ನಾವೇನ್ ಕರಿತೀವಿ? ನಾವು ಆ ಬಹುಪದೋಕ್ತಿಯ ಶೂನ್ಯತೆಗಳು ಕರಿತೀವಿ. ನಿಮ್ಗೆ ಹೇಳಿದ್ದೇನೆ ಶೂನ್ಯತೆಗಳು. ಶೂನ್ಯತೆನೇನು? ಆ ಬೆಲೆಯನ್ನು ಹಾಕಿದ್ರೆ ಆ ಬಹುಪದೋಕ್ತಿ ಬೆಲೆ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ಧನ ಬಹುಪದೋಕ್ತಿ. ಧನ ಬಹುಪದೋಕ್ತಿಗೆ ಯಾರು ಹಾಕ್ತೀರಾ? ನೀವು ಒಂದು ಆಗಿರ್ತಾರೆ ನೋಡ್ರಿ. ಧನ ಬಹುಪದೋಕ್ತಿಯಲ್ಲಿ ಏನಾಗಿದೆ? ಮೂರು ಕಡೆ ಏನಾಗಿದೆ? ಎಕ್ಸ್ ಅಕ್ಷವನ್ನ ಛೇದಿಸಿದೆ. ಹೌದಲ್ವಾ? ಮೂರು ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಏನ್ ಮಾಡಿದ್ರು? ಛೇದಿಸಿದೆ. ಆಯ್ತಾ? ಆದ್ದರಿಂದ ಇದು ಶೂನ್ಯತೆಗಳು ಎಷ್ಟಿರ್ತವೆ? ಈ ಘನ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟು? ಆಯ್ತಾ? ನೆಕ್ಸ್ಟ್ ಗಮನಿಸಲ ಯಾರು ಆಗ್ತೀರಮ್ಮ? ಬರ. ವೆರಿ ಗುಡ್. ಬಾ.
ಆಗತ್ತಾ? ಆಗತ್ತೆ. ಹೌದಲ್ರಿ? ಆತನ ಬರ್ಬೋದು. ಸರಿನ್ರಿ? ನೆಕ್ಸ್ಟ್ ಇನ್ನೊಂದು ಯಾರು ಆಗ್ತೀರಾ? ಆತನ ಆಟ ಬಿಟ್ಟ ಅಕ್ಷಯ ಬರ ವೆರಿ ಗುಡ್ ಬರ. ಹಾಕೋದಲ್ವಾ? ಹಾಕೋದಂದ್ರೆ ಆಯ್ತು. ಈಗ ನಾನು ಸಿಂಪಲ್ ತೋರಿಸ್ತೀನಿ ನೋಡ್ರಿ. ಈಗ ಈಗ ಇನ್ನೊಂದು ತೋರಿಸ್ತೀನಿ. ಮೆಮೊರಿಯಲ್ಲಿ ಇಟ್ಕೊಳ್ಳೋ ಹಾಗೆ ರೇಖಾತ್ಮಕಕ್ಕೆ ಜಸ್ಟ್ ಈ ತರ ಬರ್ಬೋದು, ಈ ರೀತಿ ಬರ್ಬೋದು, ಬರ್ಬೋದಲ್ವಾ? ನೆಕ್ಸ್ಟ್ ವರ್ಗಾತ್ಮಕಕ್ಕೆ, ವರ್ಗಾತ್ಮಕಕ್ಕೆ ಈ ತರ ಬರ್ಬೋದು, ಹೌದಲ್ರಿ? ಅಥವಾ ಉಲ್ಟಾ ಈ ರೀತಿ ಬರ್ಬೋದು, ಹೌದಲ್ರಿ? ಆಯ್ತು. ಇದೇ ರೇಖಾತ್ಮಕದಲ್ಲಿ ಒಂದೇ ಒಂದು ಬಿಂದುವಿನ ವ್ಯತ್ಯಾಸ ಇನ್ನೂ ಬರ್ಬೋದು, ಬರ್ಬೋದಲ್ರಿ? ಒಂದೇ ಒಂದು ವ್ಯತ್ಯಾಸ ನೋಡಿ. ಆಯ್ತಾ? ನೆಕ್ಸ್ಟ್ ಘನ ಇದೆ. ಘನ ಇದರಲ್ಲಿ ನಾವು ಘನದಲ್ಲಿ 3 ಸೇರಿಸ್ತಾ ಅಂದ್ರೆ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್. ಆಯ್ತಾ? ಸಿಂಪಲ್ ಆಗಿ ಈ ತರ ಹೇಳ್ಬೋದಾ? ಉಲ್ಟ ಹೆಂಗ್ ಬರುತ್ತೆ ಹಾಕೋದಂದ್ರೆ ನೆಕ್ಸ್ಟ್ ಬರಲ್ಲ. ಯಾವ ನಕ್ಷೆ? ಈ ನಕ್ಷೆ ಬರಲ್ಲ, ಧನಬಹುಪದೋಕ್ತಿ ಬರಲ್ಲ. ಈಗ ನೋಡು ಸಿಂಪಲ್ ಆಗಿ ಜಸ್ಟ್ ಈ ತರ ಏನಂದ್ರೆ ಇಲ್ಲಿ 1 2 ಇದು ಸಹಿತ ಬರಲ್ಲ. ಇದು ಇಲ್ಲಿವರೆಗೆ ನಾವು ಬಹುಪದೋಕ್ತಿಯಲ್ಲಿ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಧನಾತ್ಮಕ ಬಹುಪದೋಕ್ತಿ, ಆದರ್ಶ ರೂಪ, ಅದಕ್ಕೆ ಉದಾಹರಣೆ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಯ ನಕ್ಷೆ ಯಾವ ರೀತಿ ಗೊತ್ತಾಗುತ್ತೆ. ನಕ್ಷೆ ಎಕ್ಸ್ ಅಕ್ಷವನ್ನ ಎಲ್ಲಿ ಛೇದಿಸುತ್ತದೆಯೋ ಆ ಎಕ್ಸ್ ಬಿಂದುವನ್ನ ನಾವೇನ್ ಕರಿತೀವಿ? ಬಹುಪದೋಕ್ತಿಯ ಶೂನ್ಯತೆ. ಬಹುಪದೋಕ್ತಿಯ ಶೂನ್ಯತೆ. ಆಯ್ತಾ? ನಾವು ಮುಂದಿನ ಪೀರಿಯಡ್ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಅವುಗಳ ಸಹಗುಣಗಳ ನಡುವೆ ಸಂಬಂಧ ಅಂತ. ಆಯ್ತಾ? ಇಷ್ಟೇಳಿ ಇದು ಇವತ್ತು ಮುಕ್ತಾಯ.